ನೀವು ಧ್ಯಾನ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ 2 ನಿಮಿಷ, ಮತ್ತು ಸಾಯಂಕಾಲ ರಾತ್ರಿ ಬೆಳಿಗ್ಗೆ ಧ್ಯಾನ ಮಾಡಿ ಮಲಕ್ಕೊಳ್ಳಿ. ರಾತ್ರಿ ಹೊತ್ತು 10 ನಿಮಿಷ ಧ್ಯಾನ ಮಾಡಿ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಸಾಯಂಕಾಲ ಸಮಯ ಸಿಕ್ಕ ಮಧ್ಯಾಹ್ನ ಟೈಮು ಕೆಲಸ ಎಲ್ಲ ಮುಗಿತು ಆವಾಗ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡಿದ್ರೆ ಎಷ್ಟೇ ವಿದ್ಯೆ ಅಂತಂದರೆ ಏನು ಪ್ರಯೋಜನ. ಮೆಡಿಟೇಷನ್ ಧ್ಯಾನ ಮಾಡಲೇಬೇಕು. ಯಾರು ಬೈದ್ರು ಅಂದರು, ಬೇಜಾರಾಯಿತು, ದೇವ್ರಿಗೆ ಹೇಳಿದಾನೆ, ಅಕ್ಕಪಕ್ಕ ಮನೆಗೆ ಹೇಳಬೇಡಿ, ಅವ್ರು ಪ್ರಚಾರ ಮಾಡ್ತಾರೆ ಜಗಾಡೋದು ಅಂತೇಳಿ ಅಂದರು ಅಂತೇಳಿ. ದೇವರು ಒಪ್ಪಿದ್ದಾನೆ ಮಾಡ್ಕೋಬೇಕಾಗತ್ತೆ ಹೊರತು ನಾವು ವಿದ್ಯಾವಂತ ಅಂದರೆ ಡಬಲ್ ಡಿಗ್ರಿ 2 ಲಕ್ಷ ಸಂಬಳ ಅದೇನು ಪ್ರಯೋಜನ ಇಲ್ಲ. ನಿಮ್ಮ ಲಕ್ಷ ತಗೊಂಡು ಏನು ಮಾಡೋದು? ಮಣ್ಣಿಗೆ ಹಾಕುವಾಗ ಯಾರು ಬರ್ತಾರೆ? ಲಕ್ಷ ಬರ್ತದ? ಇಲ್ಲ. ಅದಕ್ಕೋಸ್ಕರ ಕಾಯಿಲೆ ಬಂದಾಗ ಯಾರು ಬರ್ತಾರೆ? ಇಲ್ಲ. ಅದಕ್ಕೆ ಆದಷ್ಟು ದುರಭ್ಯಾಸಗಳನ್ನ ಬಿಡಿ. ಈ ಶರಾಬು, ಬಿಡಿ, ಸಿಗರೇಟು ಇಂಥ ಸಣ್ಣ ಪುಟ್ಟದು ಗಾಂಜಾ ಗಿಂಜಾ ಮತ್ತು ಪಾನ್ ಪರಕ್ ಅಂತೆಲ್ಲ ಬಿಡಿ. ಇಂಥದ್ದೆಲ್ಲ ಬಿಟ್ಟು ಒಳ್ಳೆ ಗುಣ ಕಲ್ತಿರೋತವ್ರ ದೇವ್ರಿಂದ ಶಕ್ತಿ ಬರ್ತದೆ. ನಾವು ಒಳ್ಳೆಯವ್ರಾಗಿ ಬದುಕೋ ಸಾಧ್ಯ. ಕೊಡೆಯಾಲದಲ್ಲಿ ಬನ್ನಿ, ನಮ್ಮ ಬ್ರ್ಯಾಂಚ್ ಇದೆ, ಅಲ್ಲಿ ಒಂದು ಅರ್ಧ ಗಂಟೆ ಬಂದರೆ ಹೇಳ್ಕೊಡ್ತಾರೆ ಭಗವಂತನ ನೆನಪು ಮಾಡೋದು ಹೆಂಗೆ ಅಂತ. ನಮಗೆ ಗೊತ್ತು, ಗಣಪತಿ ಪೂಜೆ ಮಾಡ್ತೀವಿ, ಹಸು ಪೂಜೆ ಮಾಡ್ತೀವಿ, ಎಲ್ಲನೂ ಪೂಜೆ ಮಾಡ್ತೀವಿ. ದೇವ್ರ ಧ್ಯಾನ ಮಾಡೋದು ಗೊತ್ತಿಲ್ಲ. ಭಜನೆ ಮಾಡ್ತೀವಿ ಗೊತ್ತು, ಅದು ಧ್ಯಾನ ಮಾಡೋದು ಗೊತ್ತಿಲ್ಲ. ಧ್ಯಾನ ಮಾಡೋದು ಹೇಳ್ಕೊಡ್ತಾರೆ. ಅದಕ್ಕೆ ಬಂದರೆ ಫ್ರೀ ಹೇಳ್ಕೊಡ್ತಾರೆ, ಬಂದು ಕಲ್ತ್ಕೊಳ್ತೀರಾ ಅಂತ ಕೇಳಿ ನಂಬಿ ನಮ್ಮ ಮಾತನ್ನು ಮುಗಿಸ್ತೀನಿ. ನಾವು ಮುಂದಿನ ಊರಿಗೆ ಹೋಗ್ತೀವಿ. ತುಂಬ ಧನ್ಯವಾದ ನಿಮಗೆಲ್ಲ. ಅದು ನಮ್ಮ ಮುಂದೆ ಹೋಗ್ತೀವಿಲ್ಲ, ಆಶೀರ್ವಾದ ಮಾಡಿ ಕಳಿಸಿ. ಮುಂದೆ ಚೆನ್ನಾಗಲಿ ಕಾರ್ಯಕ್ರಮ ಅಂತ. ಧನ್ಯವಾದ. ಓಂ ಶಾಂತಿ. ಇನ್ನೊಂದು ಸ್ವಲ್ಪ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಲಕ್ಷ್ಮೀನಾರಾಯಣ ಇದ್ರಲ್ಲ, ನಮ್ಮ ದೇಶ ಆಳ್ತಿದ್ರು. ಮೈಸೂರು ಮಹಾರಾಜಿಂದಲ್ಲ, ಅವಾಗ ಕಂಚಿಂಗ್ ಅಂಗಳ ಇತ್ತು. ಬಡ್ರ ಮಲ್ಲಿ ತಿನ್ನಕ್ಕೆ ಅಂದಿಲ್ಲ, ಕಂಚಿಂಗ್ ಅಂಗಳ ಇತ್ತು ಅಲ್ವಾ? ನಮ್ಮ ಚಿಕ್ಕ ಹುಡುಗರು ಕಂಚಿಂಗ್ ಅಂಗಳ ಊಟ ಮಾಡಿದ್ವಿ. ಆಮೇಲೆ ಅಲ್ಯೂಮಿನಿಯಂ ಬಂತು, ಸಿಲ್ವರ್ ಇತ್ತು, ಆಮೇಲೆ ಸ್ಟೀಲ್ ಬಂತು. ಈಗ ದೊಡ್ಡ ಕೋಟ್ಯಾಧಿಪತಿ ಮಲ್ವೇ ಇದಂತರೂ ಪ್ಲೇಟ್ ತೊಳೆಯಾದ್ರು ಆಳಿಲ್ಲ ಅವ್ರು ಮಾಡಿ ತೊಳೆಯೋಕ್ಕೆ. ಆ ಪೇಪರ್ ಪ್ಲೇಟ್ ತಿನ್ನೋದು ಬಿಸಾಕೋದು, ತಿನ್ನೋ ವರ್ಷಕ್ಕೆ ಕೈ ವರ್ಷಕ್ಕೂ ಪೇಪರ್ ತೊಳೆಯೋಕ್ಕೆ ನೀರಿಲ್ಲ. ತೊಳೆಯಾರು ಅದು ತಿಂದ ಅಲ್ಲೇ ಬೆಳೆಸ್ಕೊಂಡು ಆಗ್ತದೆ. ಈ ಗತಿ ಬಂದಿದೆ. ಸಾಹುಕಾರ ಇರ್ಬೋದು, ದೊಡ್ಡ ಸಾಹುಕಾರ ಇರ್ಬೋದು, MLA ಗಳಿರ್ಬೋದು, ಮಂತ್ರಿ ಇರ್ಬೋದು, ಅವ್ರ ಮೇಲೂ ಪ್ಲಾಸ್ಟಿಕ್ ಪ್ಲೇಟು, ಊಟ ಮಾಡೋಕ್ಕೆಲ್ಲ ಪ್ಲಾಸ್ಟಿಕ್, ಪ್ರತಿಯೊಂದು ಪ್ಲಾಸ್ಟಿಕ್ ಚೇರು. ಆಗ ಚಿನ್ನ ತಟ್ಟೆ, ಬೆಳ್ಳಿ ತಟ್ಟೆ, ತಾಮ್ರ ತಟ್ಟೆ, ಈಗ ಕಂಚಿನ ತಟ್ಟೆ ಅದೆಲ್ಲ ಹೋಯ್ತು. ಈಗ ಸ್ಟೀಲ್ ತಟ್ಟೆನೂ ಹೋಯ್ತು, ಪೇಪರ್ ಬಂದಿದೆ. ಅದಕ್ಕೋಸ್ಕರ ಗತಿ ಹಿಂಗಾಗಿದೆ ನಮ್ಮದು. ಇನ್ನು ಎಷ್ಟೇ ದೊಡ್ಡ ಸಾಹುಕಾರ ಆದ್ರೂ ಪೇಪರ್ ಬೇಟೆ ಗತಿ. ತಿಥಿ ಮಾಡೋದು ಪೇಪರ್ ಬೇಟು, ಮದುವೆ ಪೇಪರ್ ಬೇಟು, ಭಾಳದೆಲ್ಲೂ ಸಿಗಲ್ಲ ಈಗ. ಆ ಗತಿ ಬಂದೈತೆ. ಅದಕ್ಕೋಸ್ಕರ ತಾವು ನೋಡಿ ಅಂತಂತ ದುಡ್ಡು ಮಾಡೋಕೆ ಹೋಗ್ಬೇಡಿ. ದಡ್ಡರಾಗಿದೆ. ದುಡ್ಡು ಮಾಡೋದು ದಡ್ಡ್ರು ಅಂತಾನೆ. ದುಡ್ಡು ಯಾರು ಮಾಡೋದು ದಡ್ಡ್ರೆ ಅವರು. ಬುದ್ಧಿವಂತರು ಮಾಡೋಕೆ ಹೋಗಲ್ಲ. ಕಳ್ಕೊಂಡು ಏನು ಸಿಗುತ್ತೆ? ನೆಮ್ಮದಿ ದೇವ್ರು ಧ್ಯಾನ ಮಾಡಿ ದುಡಿಲಿ, ತಿನ್ನಿ, ಹೊಟ್ಟೆ ತುಂಬ ಊಟ ಮಾಡಿ, ನಿದ್ದೆ ಮಾಡಿ, ಕಣ್ಣು ತುಂಬ. ಅದು ಒಳ್ಳೆ ಮಾತಂದು ಬಾಯಿ ತುಂಬ ಒಳ್ಳೆ ಮಾತಾಡಿ. ಹಿರಿಯರಿಗೆ ಗೌರವ ಕೊಡಿ, ಮುದುಕರಿಗೆ, ಹೆಣ್ಮಕ್ಳಿಗೆ ಗೌರವ ಕೊಡಿ, ಪುಟಾಣಿಗಳಿಗೆ ಬೆಂಬಲ ಕೊಡಿ, ಇಂಥ ಮಕ್ಕಳಿಗೆ ಬೆಂಬಲ ಕೊಡಿ, ಪ್ರೀತಿ ಕೊಡಿ. ಒಳ್ಳೆ ಮಾಡಬೇಡಿ. ವಾಪಸ್ ನಾವು ಮುದುಕಾದಾಗ ನಮ್ಮ ಮಾಡಿ ತಿಳ್ಕೊಂಡು. ಅದಕ್ಕೋಸ್ಕರ ಮುಯಿ ಅಂತಿರ್ತದೆ. ಅದಕ್ಕೆ ಪರಮಾತ್ಮ ಧ್ಯಾನ ಮಾಡೋದನ್ನು ಕಲ್ತ್ಕೊಳ್ಳಿ ಅಂತ ಕಲಿತಾ ಅಂತ ತಿಳ್ಕೊಂಡು ನಂಬಿಕೆ ಇಟ್ಕೊಂಡು ನಾವು